ಜೈಲಿನಲ್ಲಿ ಪತ್ನಿ ಮತ್ತು ಮಗನನ್ನ ನೋಡಿ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಇನ್ನು ಕೊಲೆ ದಿನ ನಡೆದ ಘಟನೆಯ ಬಗ್ಗೆ ವಿಜಯಲಕ್ಷ್ಮಿ ಬಳಿ ದರ್ಶನ್ ಕೆಲ ವಿಚಾರಗಳನ್ನ ಹೇಳಿದ್ದಾರಂತೆ. ಇದೆಲ್ಲವನ್ನ ನೋಡೋಣ ಹಣದ ಡೀಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆ ಕೇಸ್ನಲ್ಲಿ ಸಿಲುಕಿರೋ ದರ್ಶನ್ ಜೈಲಲ್ಲಿರೋದನ್ನ ನೋಡಲು ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ರು. ಈ ವೇಳೆ ಪತ್ನಿಯನ್ನ ನೋಡಿ ದರ್ಶನ್ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರಂತೆ. ಪತ್ನಿ ಬಳಿ ಕೊಲೆ ದಿನ ನಡೆದ ಕೆಲ ಘಟನೆಯ ಬಗ್ಗೆ ದರ್ಶನ್ ಮಾತನಾಡಿದ್ದಾರಂತೆ. ಕಾನೂನು ಹೋರಾಟದ ಬಗ್ಗೆ ದರ್ಶನ್ಗೆ ಪತ್ನಿ ಮಾಹಿತಿ ನೀಡಿದ್ದು, ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದಾರಂತೆ. ಅರೆಸ್ಟ್ ಆದಾಗಿನಿಂದಲೂ ಮಂಕಾಗಿರೋ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮೇಲಂತೂ ಕಂಗಾಲಾಗಿದ್ದಾರೆ. ನಿನ್ನೆ ರಾತ್ರಿ ಸಹ ತಡವಾಗಿ ನಿದ್ರೆಗೆ ಜಾರಿದ್ದು, ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಎಚ್ಚರಗೊಂಡ ದಾಸ ಕಾಫಿ ಟೀ ಬೇಡ ಎಂದು ಬಿಸಿ ನೀರು ಕೇಳಿ ಪಡೆದಿದ್ದಾರಂತೆ. ಪರಪ್ಪನ ಅಗ್ರಹಾರ ಭದ್ರತಾ ವಿಭಾಗದ ಬ್ಯಾರಕ್ನ ಕೊಠಡಿಯಲ್ಲಿ ಧನ್ರಾಜ್, ವಿನಯ್, ಪ್ರದೋಷ್ ಜೊತೆ ದರ್ಶನ್ ಇದ್ದಾರೆ. ಐಷಾರಾಮಿ ಬದುಕು ಸಾಗಿಸುತ್ತಿದ್ದ ಪವಿತ್ರ ಗೌಡ ಜೈಲಿನಲ್ಲಿ ಒದ್ದಾಟ ಅನುಭವಿಸುತ್ತಿದ್ದಾಳೆ. ಒಲ್ಲದ ಮನಸ್ಸಿನಿಂದ ಜೈಲೂಟ ಸೇವಿಸುತ್ತಿದ್ದಾಳೆ. ಮುದ್ದೆ, ಅನ್ನ, ಚಪಾತಿ, ಸಾಂಬಾರ್, ಮಜ್ಜಿಗೆ ಸೇವಿಸಿದ್ದಾಳೆ. ಜೈಲಿನಲ್ಲಿ ನೀಡಲಾದ ಚಾಪೆಯಲ್ಲಿ ನಿದ್ರಿಸಲಾಗದೆ ಚಡಪಡಿಸುತ್ತಿದ್ದು, ಸೊಳ್ಳೆಗಳ ಕಾಟದಿಂದ ಮತ್ತಷ್ಟು ಹೈರಾಣಾಗಿದ್ದಾರೆ. ಸಹ ಖೈದಿಗಳ ಜೊತೆ ಸಹ ಬೆರೆಯತೆ ಮೌನಕ್ಕೆ ಶರಣಾಗಿದ್ದಾಳಂತೆ. ಕೊಲೆ ಕೇಸ್ನಲ್ಲಿ ಸಿಲುಕಿರೋ ಪವಿತ್ರ ಗೌಡ ಮತ್ತಷ್ಟು ವಿಚಾರಗಳು ಬಯಲಿಗೆ ಬರ್ತಿವೆ. ಪವಿತ್ರ ಅಕೌಂಟ್ಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅಕೌಂಟ್ನಿಂದ 2 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ. ಜಗದೀಶ್ ಸೂಸೈಡ್ಗೂ ಇದಕ್ಕೂ ಸಂಬಂಧ ಇದೆಯಾ ಅನ್ನೋ ಅನುಮಾನಗಳು ಮೂಡಿವೆ. ಮನೆ ಖರೀದಿಗೆ 2018ರಲ್ಲಿ ಆರ್ಆರ್ ನಗರದ ಕೆಂಚೇನಹಳ್ಳಿ ನಿವಾಸ ಖರೀದಿಗೆ ಹಣ ನೀಡಿದ್ರು ಎನ್ನಲಾಗಿದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಸೂಸೈಡ್ಗೆ ಕ್ಷಣಕ್ಕೊಂದು ತಿರುವು ಸಿಕ್ತಿದೆ. ನನ್ನ ಪತಿಗೆ ಒಟ್ಟು 60 ಕೋಟಿ ಹಣ ಲಾಸ್ ಆಗಿದೆ ಅಂತ ಸೌಂದರ್ಯ ಜಗದೀಶ್ ಪತ್ನಿ ದೂರು ನೀಡಿದ್ರು. 60 ಕೋಟಿ ಹಣ ಲಾಸ್ಗೆ ಕಂಪನಿ ಪಾಲುದಾರರೇ ಕಾರಣ ಅಂತ ದೂರು ನೀಡಿದ್ರು. ಈ 2 ಕೋಟಿ ಕೂಡ ಅದರಲ್ಲೇ ಸೇರಿದ್ಯಾ ನೋಡ್ಬೇಕಿದೆ. ಪವಿತ್ರ ಗೌಡ ಮನೆ ಖರೀದಿ ಮಾಡಲು ಸೌಂದರ್ಯ ಜಗದೀಶ್ ಹಣ ಕೊಟ್ಟಿದ್ರು ಅನ್ನೋದು ರಿವೀಲ್ ಆಗಿದೆ. ಪವಿತ್ರ ಗೌಡ ಮನೆ ಖರೀದಿ ಮಾಡುವ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿ ಹಣ ಕಳುಹಿಸಿದ್ದಾರೆ. ಸೌಂದರ್ಯ ಜಗದೀಶ್ ಕುಟುಂಬದ ಕಡೆಯಿಂದ ಯಾವುದೇ ದೂರು ಕೊಟ್ಟಿಲ್ಲ. ಹಣ ಸಹಾಯ ಮಾಡಿದ್ದಾರೋ ಅಥವಾ ಸಾಲ ಕೊಟ್ಟಿದ್ದಾರೋ ಆ ಬಗ್ಗೆ ಯಾವುದೇ ದೂರು ಕೊಟ್ಟಿಲ್ಲ. ರಾಮಮೂರ್ತಿ ಅನ್ನೋರ ಬಳಿ ಪವಿತ್ರ ಗೌಡ ಮನೆ ಖರೀದಿ ಮಾಡಿದ್ರು. ಈ ಸಂದರ್ಭದಲ್ಲಿ ಜಗದೀಶ್ ಸಹ ಸಾಕ್ಷಿಗೆ ಸಹಿ ಹಾಕಿರೋ ದಾಖಲೆ ಪತ್ರಗಳು ಕೂಡ ರಿವೀಲ್ ಆಗಿವೆ. ದರ್ಶನ್ ಅರೆಸ್ಟ್ ಬಗ್ಗೆ ಮಾಧ್ಯಮಗಳಲ್ಲಿ ಬರುವುದನ್ನ ನೋಡಿ ವಿಚಾರ ತಿಳಿದುಕೊಂಡೆ ಅಂತ ವಿನೋದ್ ಪ್ರಭಾಕರ್ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಮಾತನಾಡಿದ ಅವರು, ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಭೇಟಿಯಾಗಲು ಪ್ರಯತ್ನ ಪಟ್ಟೆ. ಅಲ್ಲಿ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ಭೇಟಿ ಮಾಡಿದ್ದೇನೆ ಅಂತ ಹೇಳಿದ್ರು. ನನಗತ್ತು ಭೇಟಿ ಮಾಡ್ಕೊಂಡ್ ಬಂದೆ. ಮೌನವಾಗಿದ್ರು, ಸುಮ್ಮನೆ ವಿಶ್ ಮಾಡಿದೆ. ಅವರು ಸರಿ ಅಂದ್ರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ನಾನು ಏನೂ ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ನಾನು ಸುಮ್ಮನೆ ಟೈಗರ್ ಅಂದರು, ಬಸ್ ಅಂದೆ ಅಷ್ಟೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು, ವಕೀಲರು ಜೈಲು ಬಳಿ ಆಗಮಿಸಿ ಚರ್ಚಿಸಿದ್ರು. ಪವಿತ್ರ ಭೇಟಿಯಾದ ವಕೀಲ ನಾರಾಯಣಸ್ವಾಮಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಗ್ಗೆ ದರ್ಶನ್ ಮೊಬೈಲ್ನಲ್ಲಿ ಸ್ಫೋಟಕ ರಹಸ್ಯ ಬಯಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಗ್ರೂಪ್ ಮಾಡಿದ್ದ ದರ್ಶನ್ ಎಲ್ಲರಿಗೂ ಪ್ರತಿ ತಿಂಗಳು ಹಣ ಹಾಕ್ತಿದ್ರಂತೆ. ಇದೆಲ್ಲವನ್ನ ನೋಡೋಣ ಡಿ ಗ್ರೂಪ್ ಜಾಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ರ ಒಂದೊಂದೇ ರಹಸ್ಯಗಳು ಈಗ ಬಯಲಾಗ್ತಿವೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ಬಳಿಕ ದರ್ಶನ್ ಮತ್ತು ನಾಗರಾಜ್ ಇಬ್ಬರ ಮೊಬೈಲ್ಗಳನ್ನ ಪರಿಶೀಲನೆ ನಡೆಸಿದ್ದು, ಸ್ಫೋಟಕ ರಹಸ್ಯ ಬಹಿರಂಗಗೊಂಡಿದೆ. ದರ್ಶನ್ ಮೊಬೈಲ್ನಲ್ಲಿ 300ಕ್ಕೂ ಹೆಚ್ಚು ಗ್ರೂಪ್ಗಳನ್ನ ಮಾಡಿಕೊಂಡಿರುವುದು ಗೊತ್ತಾಗಿದೆ. ಕೊಲೆ ಸುಳಿಯಲ್ಲಿ ಸಿಲುಕಿರೋ ದರ್ಶನ್ ಕ್ರಿಮಿನಲ್ ಹಿನ್ನೆಲೆ ಹೊಂದಿರೋರ ಜೊತೆ ನಂಟು ಹೊಂದಿರೋದು ಗೊತ್ತಾಗಿದೆ. ಕೋರ್ಟ್ ಅನುಮತಿ ಪಡೆದು ದರ್ಶನ್ ಮೊಬೈಲ್ ಪರಿಶೀಲನೆ ನಡೆಸುತ್ತಿರೋ ಪೊಲೀಸ್ ಅಧಿಕಾರಿಗಳಿಗೆ ಕ್ಷಣಕ್ಕೂ ರೋಚಕ ರಹಸ್ಯಗಳು ಸಿಕ್ಕಿವೆ. ಮೊಬೈಲ್ನಲ್ಲೇ 300 ಗ್ರೂಪ್ಗಳನ್ನು ಹೊಂದಿದ್ದ ದರ್ಶನ್ ಪ್ರತಿ ಜಿಲ್ಲೆಯಲ್ಲೂ 25ರಿಂದ 30 ಜನರಿರುವ ತಂಡವನ್ನ ಕಟ್ಟಿಕೊಂಡಿದ್ರಂತೆ.
ದರ್ಶನ್ ವಿರುದ್ಧ ಯಾವುದೇ ನಟ ಮಾತನಾಡಿದ್ರೂ ದಾಳಿ ಮಾಡಲು ದರ್ಶನ್ ಹಣ ನೀಡ್ತಿದ್ರು ಅನ್ನೋದು ಗೊತ್ತಾಗಿದೆ. ಜಿಲ್ಲೆಯಲ್ಲಿ ದರ್ಶನ್ ಪರ ಪ್ರತಿಭಟನೆಗಳು ನಡೆಯುತ್ತಿದ್ವು. ಈ ಹಿಂದೆ ದರ್ಶನ್ ಬಗ್ಗೆ ಮಾತನಾಡಿದ್ದಕ್ಕೆ ಜಗ್ಗೇಶ್ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಆಗ್ಲೂ ಇದೇ ರೀತಿ ಹಣ ಪಡೆದು ದಾಳಿ ಮಾಡಲಾಗಿತ್ತಾ ಅನ್ನೋದು ಗೊತ್ತಾಗಿದೆ. ಪ್ರತಿ ಜಿಲ್ಲೆಯಲ್ಲೂ 25ರಿಂದ 30 ಜನರ ತಂಡ ಕಟ್ಟಿಕೊಂಡಿದ್ದ ದರ್ಶನ್ ಈ ಗ್ಯಾಂಗ್ಗೆ ಪ್ರತಿ ತಿಂಗಳು ಹಣ ಕೊಡ್ತಿದ್ರು ಎನ್ನಲಾಗಿದೆ. ಜೈಲಲ್ಲಿರೋ ಪತಿ ದರ್ಶನ್ರನ್ನು ಪತ್ನಿ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ದಾರೆ. ಆರಂಭದಲ್ಲಿ ಕಿಯಾ ಕಾರ್ನಲ್ಲಿ ಬಂದಿದ್ದ ವಿಜಯಲಕ್ಷ್ಮಿ ಮಾಧ್ಯಮದವರನ್ನ ಕಂಡು ವಾಪಸ್ ತೆರಳಿದ್ರು. ಬಳಿಕ ತನ್ನ ಕಾರು ಬಿಟ್ಟು ಬೇರೆ ಕಾರ್ನಲ್ಲಿ ಜೈಲಿನೊಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ದರ್ಶನ್ ಭೇಟಿ ಮಾಡಿಸಲು ಕಾರಲ್ಲಿ ಪೊಲೀಸರು ಕರೆದೊಯ್ದಿದ್ದಾರೆ. ಸಾಮಾನ್ಯ ಕೈದಿಗಳ ಭೇಟಿಗೆ ಹಲವಾರು ನಿಯಮಗಳಿವೆ. ಆದರೆ ಸೆಲೆಬ್ರಿಟಿ ರಾಜಕಾರಣಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗ್ತಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಸಿಲುಕಿದ ಬಳಿಕ ಯಾವೊಬ್ಬ ಸ್ಟಾರ್ ಕೂಡ ಅವರ ಭೇಟಿಗೆ ಆಗಮಿಸಿರಲಿಲ್ಲ. ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಟರು ಕೂಡ ಅತ್ತ ಸುಳಿದಿರಲಿಲ್ಲ. ಆದರೀಗ ದರ್ಶನ್ ಜೈಲು ಸೇರಿದ ಬಳಿಕ ನಟ ವಿನೋದ್ ಪ್ರಭಾಕರ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ರು. ಜೈಲಿನಲ್ಲಿ ದರ್ಶನ್ರನ್ನ ಭೇಟಿ ಮಾಡಿದ ಬಳಿಕ ಟಿವಿ9 ಜೊತೆ ಮಾತನಾಡಿದ ವಿನೋದ್ ಪ್ರಭಾಕರ್, ದರ್ಶನ್ರನ್ನ ಭೇಟಿ ಮಾಡಿ 4 ತಿಂಗಳಾಗಿತ್ತು. ದರ್ಶನ್ ಅವರು ಮೌನವಾಗಿದ್ರು. ಏನ್ ಟೈಗರ್ ಅಂತಷ್ಟೇ ನನ್ನ ಬಳಿ ಮಾತನಾಡಿದ್ರು. ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಬಂದೆ ಅಂತ ವಿನೋದ್ ಪ್ರಭಾಕರ್ ಹೇಳಿದ್ರು. ನಾನು ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು 4 ತಿಂಗಳಾಗಿತ್ತು. ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು. ನನಗೊತ್ತು ಭೇಟಿ ಮಾಡ್ಕೊಂಡು ಬಂದೆ. ಮೌನವಾಗಿದ್ದರು. ಸುಮ್ಮನೆ ವಿಶ್ ಮಾಡಿದೆ. ಅವರು ಸರಿ ಅಂದರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ಕೊಲೆ ಪ್ರಕರಣ ಬಹಳ ಗಂಭೀರವಾಗಿದ್ದು ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಿಲ್ಲ ಅಂತ ವಿನೋದ್ ಪ್ರಭಾಕರ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ. ದರ್ಶನ್ ಕುಟುಂಬ ಹಾಗೂ ಫ್ಯಾನ್ ಸಹ ನೋವಿನಲ್ಲಿದ್ದಾರೆ. ಯಾರಿಗೆ ಸಾಂತ್ವನ ಹೇಳಬೇಕು ಅಂತ ನನಗೆ ತಿಳಿಯಲಿಲ್ಲ. ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚಾಗಿ ಮಾತನಾಡಲ್ಲ ಅಂತ ವಿನೋದ್ ಹೇಳಿದ್ರು. ಇದು ಬಹಳ ಗಂಭೀರವಾಗಿದೆ. ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ. ಸೊ ಅವ್ರಿಗೂ ಯಾವುದೂ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ನಾನು ಮಾತಾಡಬಾರ್ದು ಅಂತಲೇ ಇದ್ದೆ. ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು. ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ದರ್ಶನ್ ಮತ್ತು ನಾಗರಾಜ್ರನ್ನ ಭೇಟಿಯಾಗಲು ಮಂಗಳಮುಖಿ ನಕ್ಷತ್ರ ತೆರಳಿದ್ರು. ಆದರೆ ದರ್ಶನ್ರ ಭೇಟಿಯಾಗೋಕಾಗಿಲ್ಲ. ಆರೋಪಿ ನಾಗರಾಜ್ರನ್ನ ಮಾತ್ರ ಭೇಟಿಯಾದೆ ಅಂತ ನಕ್ಷತ್ರ ಹೇಳಿದ್ದಾರೆ. ದರ್ಶನ್ ನಮ್ಮ ಟ್ರಸ್ಟ್ಗೆ ಸಾಕಷ್ಟು ಸಹಾಯ ಮಾಡಿದ್ರು. ಮಾನವೀಯತೆ ದೃಷ್ಟಿಯಿಂದ ಭೇಟಿಯಾಗಲು ಬಂದಿದ್ದೆ. ಕೇವಲ 2 ನಿಮಿಷ ಅಷ್ಟೇ ನಾಗರಾಜ್ರನ್ನ ಮಾತನಾಡಲು ಬಿಟ್ಟಿದ್ರು ಅಂತ ಹೇಳಿದ್ರು. ನಾಗರಾಜ್ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ವಿ. ಬಟ್ ಒಂದು 2 ನಿಮಿಷ ಅಷ್ಟೇ ಮಾತಾಡಕ್ಕೆ ಸಮಯಾವಕಾಶ ಕೊಟ್ಟರು. ಬೇರೆ ಯಾರನ್ನೂ ಭೇಟಿ ಮಾಡೋಕ್ಕೆ ಬಿಡಲಿಲ್ಲ. ಮಾನವೀಯತೆಯಿಂದ ನಾನು ಬಂದಿರೋದು. ಓಕೆನಾ, ನನಗೆ ನಮ್ಮ ತಂದೆ ತಾಯಿಗಿಂತ ನಮ್ಗೆ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧಿಯಾಗಿರುವ ಸೂರಜ್ಗೆ ವಿಚಾರಣಾಧೀನ ಕೈದಿ ನಂಬರ್ 6141 ಸಿಕ್ಕಿದೆ. ಇನ್ನು ರೇವಣ್ಣ ಪುತ್ರನನ್ನ ಆಪ್ತನೇ ಖೆಡ್ಡಾ ತೋಡಿ ಸಿಲುಕಿಸಿದ್ದು ಶಿವಕುಮಾರ್ ಸದ್ಯ ನಾಪತ್ತೆಯಾಗಿದ್ದಾನೆ. ಇದೆಲ್ಲವನ್ನ ನೋಡೋಣ ಸೂರಜ್ ಕಾಂಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಸೂರಜ್ಗೆ ಜೈಲಾಧಿಕಾರಿಗಳು ವಿಚಾರಣಾಧೀನ ಕೈದಿ ನಂಬರ್ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿರುವ ಸೂರಜ್ಗೆ ವಿಚಾರಣಾಧೀನ ಕೈದಿ ನಂಬರ್ 6141 ಕೊಟ್ಟಿದ್ದಾರೆ. ಸೂರಜ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖಾಧಿಕಾರಿಗಳನ್ನಾಗಿ ನೇಮಿಸಿ ಸರ್ಕಾರ ಆದೇಶಿಸಿದೆ. ಸಿಐಡಿ ಎಸ್ಪಿ ವೆಂಕಟೇಶ್, ಡಿವೈಎಸ್ಪಿ ಉಮೇಶ್, ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ಅವರನ್ನ ತನಿಖಾಧಿಕಾರಿಯಾಗಿ ನೇಮಿಸಲಾಗಿದೆ. ಸೂರಜ್ನನ್ನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ತನಿಖಾ ತಂಡ ಮನವಿ ಸಲ್ಲಿಸಲಿದೆ. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಎಸ್ಪಿಪಿ ನೇಮಕಗೊಳಿಸಿ ಸರ್ಕಾರ ಆದೇಶಿಸಿದೆ. ಕೇಸ್ನ ಎಸ್ಪಿಪಿಯಾಗಿ ಸರ್ಕಾರದ ಪರ ಅಶೋಕ್ ನಾಯಕ್ ವಾದ ಮಂಡಿಸಲಿದ್ದಾರೆ.
ಸೂರಜ್ ಪರ ಸಂತ್ರಸ್ತನ ವಿರುದ್ಧ ದೂರು ನೀಡಿದ್ದ ಶಿವಕುಮಾರ್ ಇದೀಗ ನಾಪತ್ತೆಯಾಗಿದ್ದಾನೆ. ಬ್ಲಾಕ್ ಮೇಲ್ ಬಗ್ಗೆ ದೂರು ನೀಡಿದ್ದ ಶಿವಕುಮಾರ್ ನಾಪತ್ತೆಯಾಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಶಿವಕುಮಾರ್ಗಾಗಿ ಸೂರಜ್ ಬೆಂಬಲಿಗರು ಹುಡುಕಾಟ ನಡೆಸಿದ್ದಾರೆ. ಸಂತ್ರಸ್ತ ಮತ್ತು ಸೂರಜ್ ಮಾತನಾಡಿದ್ದು ಎನ್ನಲಾದ ಆಡಿಯೋ TV9ಗೆ ಲಭ್ಯವಾಗಿದೆ. ಇದರಲ್ಲಿ ಸೂರಜ್ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ತಿರುವು ಸಿಕ್ಕಿದೆ. ಸಂತ್ರಸ್ತನಿಗೆ ಸೂರಜ್ ರೇವಣ್ಣ ಹಣದ ಆಮಿಷ ಒಡ್ಡಿರೋ ಅನುಮಾನ ಹುಟ್ಟಿಸಿದೆ. ಯಾಕಂದ್ರೆ ಆಡಿಯೋದಲ್ಲಿ ಹಣ, ಕೆಲಸದ ಆಮಿಷ ಒಡ್ಡಿದ್ದು ಬಯಲಾಗಿದೆ. ನಾನು ಮನೆಗೂ ಕೂಡ ಹೋಗಿಲ್ಲ, ಮರ್ಯಾದೆ ಹೋಗಿದೆ, ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಸಂತ್ರಸ್ತ ಹೇಳ್ತಿದ್ದಾನೆ. ಆಗ ನೀನು ತಲೆ ಕೆಡಿಸ್ಕೊಳ್ಬೇಡ, ಏನಾದ್ರೂ ಒಂದು ಮಾಡೋಣ, ಹಣ ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ ಎಂದು ಸಂಧಾನಕ್ಕೆ ಯತ್ನಿಸಿರೋದು ರಿವೀಲ್ ಆಗಿದೆ. ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಕಣ. ನಾನು ಬೆಳಗಿನ ಫೋನ್ ಮಾಡಿಲ್ಲ ನಿಮ್ಗೆ, ಹೇಳ್ತಿದ್ದೀನಿ ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ, ಅದೇ ಆಯ್ತಾ? ಸ್ವಲ್ಪ ನನ್ನ ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್ಕೆ ಇಲ್ಲ. ಯಾರ ಮರ್ಯಾದೆ ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿರುತ್ತೆ. ನನಗೆ ವಿಷಯ ಸ್ವಲ್ಪ ಬೇಕು, ದೀಪ ಮಾಡಿದ್ದಲ್ಲ, ನಗಡಿ ಕಡೆ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನಸ್ಸಲ್ಲಿ ಅರ್ಥ ಆಯ್ತಲ್ವಾ? ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ 14 ದಿನ ಜೈಲು ಪಾಲಾಗಿದ್ದಾರೆ. ನಿನ್ನೆ ಭಾನುವಾರ ಹಿನ್ನೆಲೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಮುಂದೆ ಸೂರಜ್ನನ್ನ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದ್ದಾರೆ. ನಿನ್ನೆ ರಾತ್ರಿಯೇ ಸೂರಜ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ದೇವೇಗೌಡರ ಕುಟುಂಬ ಮುಗಿಸಲು ಹುನ್ನಾರ ಎಂಬ HDK ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಸಲಿಂಗಕಾಮ ಕಾನೂನು ಬಾಹಿರವೇನಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಆದರೆ ಕಿರುಕುಳ ಕೊಟ್ಟು ಲೈಂಗಿಕ ಸಂಪರ್ಕ ಆಗಿದ್ರೆ ಸಮಸ್ಯೆಯಾಗುತ್ತೆ. ಕಂಪ್ಲೇಂಟ್ ಕೂಡ ಅದೇ ರೀತಿ ಆಗಿದೆ. ಅದು ಬಲವಂತದಿಂದ ಆಗಿದ್ಯಾ, ಲೈಂಗಿಕ ಕಿರುಕುಳವಾಗಿದ್ಯಾ ಎಂಬುದು ಮುಖ್ಯವಾಗುತ್ತೆ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಕಿರುಕುಳ ಕೊಟ್ಟು ಲೈಂಗಿಕ ಸಂಪರ್ಕ ಆಗಿದ್ರೆ ಅದು ಸಮಸ್ಯೆ ಆಗ್ತದೆ. ಅದು ಈ ಕಂಪ್ಲೇಂಟ್ ಇರೋದು ಆ ಥರ ಇರುವಂಥದ್ದು. ಅದು ಆ ಥರ ಬಂದಾಗ ಅವರು ಸಲಿಂಗಕಾಮಿಯನ್ನು ಅಲ್ಲೂ ಅದೆಲ್ಲ ಬೇರೆ, ಅದರಿಂದ ಅದು ನಾನೇನು ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ. ಅದು ಅವರ ವೈಯಕ್ತಿಕ ವಿಚಾರಗಳು, ಅದು ಬಿಟ್ಬಿಡಿ. ಅದು ಇಲ್ಲೇನು ಒತ್ತಾಯಪೂರ್ವಕ ಆಗಿದೆಯಾ, ಲೈಂಗಿಕ ಕಿರುಕುಳ ಆಗಿದೆಯಾ, ಅದು ನೋಡ್ತಾ ಇರುವಂಥದ್ದು. ಸೊ ಅದನ್ನು ಕಾನೂನು ಪ್ರಕಾರ ಎಲ್ಲರೂ ಒಂದೇ ತಾನೇ ಆ ಕ್ರಮ ತಗೊಂಡಿದ್ದಾರೆ. ಇದರಲ್ಲೇನು ವೈಯಕ್ತಿಕ ದ್ವೇಷ ಎಲ್ಲಿಂದ ಬರ್ತದೆ? ದೇವೇಗೌಡರ ಕುಟುಂಬ ಮುಗಿಸಲು ಹುನ್ನಾರ ನಡೆಯುತ್ತಿದೆ ಎಂಬ HDK ಆರೋಪಕ್ಕೆ ತಿಮ್ಮಾಪುರ ತಿರುಗೇಟು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ತಿಮ್ಮಾಪುರ, ಮಾನಗೇಡಿ ಕೆಲಸ ಮಾಡಲು ನಾವು ಹೇಳಿದ್ವಾ? ಪ್ರಜ್ವಲ್, ಸೂರಜ್ ಆ ಕೆಲಸ ಮಾಡಿಲ್ಲ ಅಂತ HDK ಹೇಳಲಿ. ದೇವೇಗೌಡರ ಮೊಮ್ಮಕ್ಕಳಿಗೂ ಅಷ್ಟೇ, ನಮ್ಮ ಮಕ್ಕಳಿಗೂ ಅಷ್ಟೇ, BSY ಸಿದ್ದರಾಮಯ್ಯ ಮಕ್ಕಳಿಗೂ ಅಷ್ಟೇ ಒಂದೇ ಕಾನೂನು. ಅದಕ್ಕೆ ಕುಟುಂಬ ಮುಗಿಸಿ ಬಿಡ್ತಾರೆ ಅನ್ನೋದು ಸರಿಯಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಪ್ರಜ್ವಲ್ ಮಾಡೋ ಕೆಲಸ ನಾವು ಹೇಳಿದೀವ, ಸೂರಜ್ ಮಾಡೋ ಕೆಲಸ ನಾವು ಹೇಳಿದೀವ. ಅದು ಮಾಡಿಲ್ಲತ್ತ ಅವರಾದ್ರೂ ಹೇಳಿ, ಇಲ್ಲ ಕೋರ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಬೇಕಾದ್ರೆ ಹೇಳಿ. ಕಾನೂನು ಎಲ್ಲರಿಗೂ ಅಷ್ಟೇ, ದೇವೇಗೌಡರ ಮಕ್ಕಳಿಗಷ್ಟೇ, ನಮ್ಮ ಮಕ್ಕಳಿಗೂ ಅಷ್ಟೇ, ಯಡಿಯೂರಪ್ಪನ ಮಕ್ಕಳಿಗಷ್ಟೇ, ಸಿದ್ದರಾಮಯ್ಯ ಸಾಹೇಬ್ರ ಮಕ್ಕಳಿಗೂ ಅಷ್ಟೇ. ಅದ್ರ ತದ್ವಿರುದ್ಧವಾಗಿ ನಮ್ಮನ್ನು ಮುಗಿಸ್ಬಿಡ್ತಾರೆ. ಅದನ್ನು ರಾಜಕೀಯ ಲಾಭ ತಗೊಳ್ಳೋಕ್ಕೆ ಇಂಥ ಮಾತುಗಳನ್ನ ಹೇಳ್ತಾರೆ. ಅವ್ರು ಯಾವಾಗಲೂ ಅದೇ, ಏನೋ ಒಂದು ಸಿಂಪತಿಗೆ ಏನು ಮಾಡಬೇಕು, ಏನೋ ಅದ್ರ ಲಾಭ ತೆಗೆದುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಯಾವಾಗಲೂ ಅವ್ರದ್ದಿರುತ್ತೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿರೋ ಪ್ರಜ್ವಲ್ ರೇವಣ್ಣ ಮತ್ತೆ ಜೈಲು ಪಾಲಾಗಿದ್ದಾರೆ. ಜುಲೈ 8ರವರೆಗೆ CID SIT ಕಸ್ಟಡಿಗೆ ನೀಡಿ 42ನೇ ACMM ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೂಚಿಸಿದೆ. ನ್ಯಾಯಾಧೀಶ KN ಶಿವಕುಮಾರ್ ಆದೇಶಿಸಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ಗೆಲ್ಲಲು DCM DK ಶಿವಕುಮಾರ್ ಧುಮುಕಿದ್ದು ಈಗಿನಿಂದಲೇ ತಾಲೀಮು ನಡೆಸಿದ್ದಾರೆ. ಇನ್ನು ಶಿಗ್ಗಾವಿಯಲ್ಲಿ ಪುತ್ರನಿಗೆ ಟಿಕೆಟ್ ಕೊಡಿಸಲು ಬೊಮ್ಮಾಯಿ ಮುಂದಾಗಿದ್ರೆ ಸಂಡೂರಿನಿಂದ ನಿಲ್ಲಲು ರಾಮುಲು ಹಿಂದೇಟು ಆಗ್ತಿದ್ದಾರಂತೆ. ಇದೆಲ್ಲವನ್ನ ನೋಡೋಣ ಪಟ್ಟಣಕ್ಕೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚನ್ನಪಟ್ಟಣದ ಬೈ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿರೋ DCM DK ಶಿವಕುಮಾರ್ ಈಗಾಗಲೇ ಅಖಾಡಕ್ಕೆ ಧುಮುಕಿದ್ದಾರೆ. ಇಂದು ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟ ಅವರು ಹಲವು ಕಾರ್ಯಕ್ರಮಗಳಿಗೆ ಭೇಟಿ ಕೊಟ್ಟರು. ಚನ್ನಪಟ್ಟಣ, ಕೋಡಂಬಳ್ಳಿ, ಅಕ್ಕೂರು ಜಿಲ್ಲಾ ಪಂಚಾಯಿತಿಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ್ರು. ಚನ್ನಪಟ್ಟಣ
ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಈಗ ಕಮಿಟಿ ರಚನೆ ಮಾಡಿದ್ದೇವೆ. ಸಾಕಷ್ಟು ಸಚಿವರು ಶಾಸಕರು ಕಮಿಟಿಯಲ್ಲಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಮಾತನಾಡಿದ ಡಿಕೆ, ಅಭ್ಯರ್ಥಿ ಆಯ್ಕೆ ಬಗ್ಗೆ ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ. ನಾನು ಸ್ಪರ್ಧಿಸಬೇಕು ಅಂದ್ರೂ ಕಮಿಟಿ ತೀರ್ಮಾನಿಸುತ್ತೆ ಅಂತ ಹೇಳಿದ್ರು. ಪಾರ್ಟಿ ಏನು ಹೇಳ್ತದೆ ನಾನು ಕೇಳಬೇಕು, ಎಲ್ಲರೂ ಕೇಳಬೇಕು. ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನೇ ಅಧ್ಯಕ್ಷ ಆಗಿದ್ದು ಅಲ್ಟಿಮೇಟ್ಲಿ ನಮ್ಮ ಜನ ಎಲ್ಲ ಏನು ಹೇಳ್ತಾರೆ, ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಪಕ್ಷಕ್ಕೆ ಇದಕ್ಕೋಸ್ಕರ ಏನು ಹೇಳ್ತಾರೆ ಆ ಕೆಲಸನ ಎಲ್ಲರೂ ನಾನು ಮಾಡಬೇಕು, ನಮ್ಮ ಪಕ್ಷದ ಯಾವುದೇ ಮುಖಂಡರಿದ್ರು ಮಾಡಬೇಕು. ಡಿಕೆಶಿಗೆ ಇಷ್ಟು ದಿನ ಚನ್ನಪಟ್ಟಣ ನೆನಪಾಗಿರಲಿಲ್ವಾ ಎಂಬ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಕ್ಕೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, ಇಲ್ಲಿ ಸೀಟ್ ಖಾಲಿ ಇರಲಿಲ್ಲ, ಪಾಪ ಅವರೇ ಇಲ್ಲಿ ಅಧಿಕಾರ ಅನುಭವಿಸಿದ್ರಲ್ಲ, ಅವರೇ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅಧಿಕಾರಿಗಳ ಸಭೆ ಮಾಡಿದ ಬಳಿಕ ಸಮಸ್ಯೆ ಗೊತ್ತಾಗಿದೆ. ಇಲ್ಲಿ ಏನೂ ಆಗಿಲ್ಲ, ಯಾವುದೇ ಕೆಲಸ ಆಗಿಲ್ಲ ಅಂತ. ಹಾಗಾಗಿ ನಮ್ಮ ಸ್ಟೈಲ್ ನಲ್ಲಿ ಜನರ ಸಮಸ್ಯೆ ಆಲಿಸ್ತಿದ್ದೇನೆ ಅಂತ ಹೇಳಿದ್ರು. ಹೌದಪ್ಪ, ನಮ್ಮ ನಿದ್ದೆನೇ ಇಲ್ಲ, ಏನಿಲ್ಲ, ಜನ ಸೇವೆ ಮಾಡ್ಕೊಂಡೆ ನಮ್ಮ ನಿದ್ದೆ ಇಲ್ಲ. ಏನು ಮಾಡೋಕ್ಕಾಗ್ತದೆ? ಅವ್ರು ನೋಡಿದ್ರೆ ಗಡಗಡ ಅಂತ ಗಡಗ್ತೀನಿ, ನಡುಗ್ತಾ ಇದ್ದೀನಿ ನಾನು. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಕ್ಷೇತ್ರಗಳು ಬಿಜೆಪಿಗೂ ಕೂಡ ದೊಡ್ಡ ಸವಾಲಾಗಿದೆ. ಹೀಗಾಗಿ ಈ 3 ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಮಾಡಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಈ ಉಪಚುನಾವಣೆಯಲ್ಲಿ ಹೇಗೆ ಪ್ಲಾನ್ ಮಾಡ್ತಾರೆ ಅನ್ನೋ ಕುತೂಹಲವೂ ಇದೆ. ಕಾಂಗ್ರೆಸ್ನಲ್ಲಿ 3 ಡಿಸಿಎಂ ಹುದ್ದೆಗಾಗಿ ಪೈಪೋಟಿ ಶುರುವಾಗಿದೆ. ಇದರ ಮಧ್ಯೆ 3ರಲ್ಲಿ 5 ಬೇಕಾದರೂ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಯಾಗಲಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಇದರ ನಡುವೆ ಇದೆಲ್ಲದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಡಿಕೆ ಸ್ಪಷ್ಟಪಡಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ. 3 ಡಿಸಿಎಂ ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭೆ ಚುನಾವಣೆವರೆಗೆ ಸೈಲೆಂಟ್ ಆಗಿದ್ದ ಡಿಸಿಎಂ ಹುದ್ದೆಗಳ ಜಟಾಪಟಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. 3 ಡಿಸಿಎಂ ಹುದ್ದೆ ಸೃಷ್ಟಿಸಬೇಕೆಂದು ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಮಾತನಾಡಿದ್ದಾರೆ. ಈ ಬಗ್ಗೆ ಚನ್ನಪಟ್ಟಣದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, 3 ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಪಾರ್ಟಿ ತೀರ್ಮಾನ ಮಾಡುತ್ತೆ. ಈ ಬಗ್ಗೆ ಯಾರು ಚರ್ಚೆ ಮಾಡಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಪಾರ್ಟಿ ತೀರ್ಮಾನ ಮಾಡ್ತೀವಿ. ನನಗೆ ಅವೆಲ್ಲ ಗೊತ್ತಿಲ್ಲ. ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಪಕ್ಷ ಚರ್ಚೆ ಮಾಡಿ 5ರನ್ನ ಡಿಸಿಎಂ ಬೇಕಾದರೂ ಮಾಡಲಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, 5 ಡಿಸಿಎಂ ಮಾಡಿದ್ರೆ ಒಳ್ಳೆಯದೇ, ಎಲ್ಲರಿಗೂ ನ್ಯಾಯ ಸಿಗಲಿ. ಯಾರು ಬೇಕಾದರೂ ಡಿಸಿಎಂಗಳಾಗಬಹುದು, ಎಲ್ಲಾ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ, ಪಕ್ಷ ಬಲವರ್ಧನೆ ಆಗುತ್ತದೆ ಅಂತ ಹೇಳಿದ್ರು. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. ಅಲ್ಲ, ಎಲ್ಲ ಸಮುದಾಯಕ್ಕೂ ಕೊಡಬೇಕಲ್ಲ ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ. ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಕಾಂಗ್ರೆಸ್ನಲ್ಲಿ ಕಿಚ್ಚು ಸೃಷ್ಟಿಯಾಗಿದ್ದು, ಪ್ರಜಾಪ್ರಭುತ್ವದಲ್ಲಿ ಕೇಳುವುದಕ್ಕೆ ಅವಕಾಶ ಇದೆ, ಕೇಳ್ತಾರೆ ಅಂತ ಶಾಸಕ ಎನ್ಎ ಹ್ಯಾರಿಸ್ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಪಕ್ಷ ಚೆನ್ನಾಗಿ ಹೋಗ್ತಿದೆ, ಇದೇ ರೀತಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಯಾರು ಹೇಳ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲಪ್ಪ, ನಮ್ಗಂತೂ ಯಾವತ್ತೂ ಕೇಳಿಲ್ಲ. ನೀವು ಪ್ರಶ್ನೆ ಕೇಳಿದಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ. ಅಲ್ಲ, ಅವ್ರು ಯಾವಾಗಲೂ ಹೇಳೋದು ಇದ್ದೇ ಇರುತ್ತಲ್ಲ, ಏನಾದರೂ ಒಂದಲ್ಲ ಒಂದು ಹೇಳ್ತಾರೆ. ದಿನೇ ದಿನೇ ಡಿಸಿಎಂ ಫೈಟ್ ಜೋರಾಗಿದ್ದು, ಕಾಂಗ್ರೆಸ್ ನಾಯಕರು ಶೀಘ್ರದಲ್ಲೇ ದೆಹಲಿಗೆ ತೆರಳಲಿದ್ದಾರೆ. ಈಗಾಗಲೇ ದೆಹಲಿಗೆ ತೆರಳಿರುವ ಸತೀಶ್ ಜಾರಕಿಹೊಳಿ ಇತರ ನಾಯಕರಿಂದಲೂ ಹೈಕಮಾಂಡ್ ಭೇಟಿಯಾಗುವ ಸಾಧ್ಯತೆ ಇದೆ. ಎಂಪಿ ಚುನಾವಣೆ ಬಳಿಕ ಈ ಬಗ್ಗೆ ಚರ್ಚಿಸೋಣ ಅಂತ ವರಿಷ್ಠರು ಹೇಳಿದ್ರಂತೆ. ಹೀಗಾಗಿ ವರಿಷ್ಠರ ಭೇಟಿಗೆ ಸತೀಶ್ ಅಂಡ್ ಟೀಮ್ ಯತ್ನಿಸುತ್ತಿದೆ.